ಬಿಹಾರ ಚುನಾವಣೆಯ ಫಲಿತಾಂಶ ಕುತೂಹಲಕ್ಕೆ ಕಾರಣ ಆಗ್ತದೆ ಏನಾಗಬಹುದು ಅಂತ. ಇನ್ನೊಂದು ಕಡೆಗೆ ಈ ಫಲಿತಾಂಶ ಬಂದ ಮಾರನೇ ದಿನವೇ ಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸವನ್ನು ಇಟ್ಕೊಂಡಿದ್ದಾರೆ. ಕುತೂಹಲ ಕೆರಳಿಸ್ತಾ ಇದೆ. ಸಿಎಂ ದಿಢೀರ್ ಭೇಟಿ, ಹೈಕಮಾಂಡ್ ಬುಲಾವ್ ಕೊಟ್ರೆ ಮಾತ್ರ ಡಿಸಿಎಂ ಪ್ರವಾಸವನ್ನು ಮಾಡ್ತಾರಂತೆ. ದೆಹಲಿಯಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ಆಗುತ್ತಾ? ರಾಜ್ಯದ ಉತ್ತರಾಧಿಕಾರಿ ನಾಯಕನ ಬಗ್ಗೆ ಚರ್ಚೆಗಳು ಆಗುತ್ತಾ ಅಥವಾ ಕ್ಯಾಬಿನೆಟ್ ರೀಶಫಲ್ಗೆ ಮಾತ್ರ ಇದು ಸೀಮಿತವಾಗುತ್ತಾ ಅನ್ನೋದು ಕುತೂಹಲ. ಹೋಗಲ್ಲ, ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಸ್ಟಿಲ್ ಐ ಸ್ಟ್ಯಾಂಡ್ ವಿತ್ ಇಟ್. ಡಿಸಿಪ್ಲಿನ್ ಇಸ್ ಆನ್ ದಿ ಪ್ರಯಾರಿಟಿ ಆಫ್ ಮೈ ಪಾರ್ಟಿ. ಈಗ ನಾನು ಮಾತಾಡಕ್ ಹೋಗಲ್ಲ, ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಸ್ಟಿಲ್ ಐ ಸ್ಟ್ಯಾಂಡ್ ವಿತ್ ಇಟ್. ಡಿಸಿಪ್ಲಿನ್ ಇಸ್ ಆನ್ ದಿ ಪ್ರಯಾರಿಟಿ ಆಫ್ ಮೈ ಪಾರ್ಟಿ. ಈಗ ನಾನು ನೋಡಿ, 2-3 ವಿಚಾರಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕ್ಯಾಬಿನೆಟ್ ರೀಶಫಲ್ಲು, ಎರಡನೇದು ಡಿಸೆಂಬರ್ನಲ್ಲಿ ಸೆಷನ್ಸ್ ಇರುತ್ತೆ. ಸೊ ಸೆಷನ್ ಸ್ಮೂತಾಗಿ ಹೋಗಬೇಕು ಅಂದರೆ ಅಂಥ ಅತಿ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಹೆಜ್ಜೆಯನ್ನು ಇಡುತ್ತಾ ಹೈಕಮಾಂಡ್? ಇದೊಂದು ಪ್ರಶ್ನೆ ಅಂತೂ ಇದೆ. ಬಟ್ ಎನಿವೇಸ್, ಯಾವಾಗಲೂ ಅಷ್ಟೇ ಜನಪ್ರಿಯ ನಾಯಕರು ದಿಲ್ಲಿ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ ಅಂದಾಗ ಅದರಲ್ಲಿ ರಾಜ್ಯದ ರಾಜಕಾರಣ ಎಷ್ಟು ಚರ್ಚೆ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಂತೂ ಇತ್ತೀಚಿನ ದಿನಗಳಲ್ಲಿ ಒಂದು 5-6 ತಿಂಗಳಲ್ಲಿ ಸುಮಾರು ಬಾರಿ ಡೆಲ್ಲಿಗೆ ಆಗಾಗ ಹೋಗಿ ಬರ್ತಾನೆ ಇದ್ರು. ಕೇಳಿದ್ರೆ ಪ್ರೈವೇಟ್ ವಿಸಿಟು, ಯಾವುದೋ ಫಂಕ್ಷನ್ನು ಅಂತ ರೀಸನ್ಗಳನ್ನು ಕೊಡ್ತಾ ಇದ್ರು. ಈಗ ಸಿ.ಎಂ. ಸಿದ್ದರಾಮಯ್ಯ ಕೂಡ ಹೇಳ್ತಾ ಇದ್ದಾರೆ, ನಂದು ಒಂದು ಬುಕ್ ರಿಲೀಸ್ ಕಾರ್ಯಕ್ರಮದಲ್ಲಿ ನನಗೆ ಇನ್ವೈಟ್ ಇದೆ, ಹೀಗಾಗಿ ಹೋಗ್ತಿದ್ದೀನಿ ಅಂತ. ದಿಲ್ಲಿಗೆ ಹೋದವರು ಬರೀ ಪ್ರೈವೇಟ್ ಫಂಕ್ಷನ್ಗಳನ್ನು ಮಾಡ್ಕೊಂಡು ವಾಪಸ್ ಬರ್ತಾರಾ? ಇಲ್ಲ, ರಾಜಕಾರಣವನ್ನು ನಡೆಸ್ತಾರೆ ರಾಜಕಾರಣಿಗಳು.